ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಏಕಾದಶಿ ಮತ್ತು ನಾನು 7 ವಾರದಿಂದ ವೆಂಕಟೇಶ್ವರ ಸ್ವಾಮಿಯ ವ್ರತ ಮಾಡ್ತಿದ್ದೆ. ಸೊ ಅದು ಇವತ್ತು ಕೊನೆ ಪೂಜೆ ಆಗಿದೆ ಮತ್ತು ಏಕಾದಶಿ ಎರಡೂ ಒಂದೇ ದಿವಸ ಬಂದಿರೋದ್ರಿಂದ ಇವತ್ತಿನ ಪೂಜೆ ಯಾವ ಥರ ಇತ್ತು ಮತ್ತು ಈ 7 ವಾರದ ವ್ರತ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಮಾಮೂಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ನೋಡಿರ್ತೀರ ಆಲ್ರೆಡಿ ನನ್ನ ಹಳೆ ವೀಡಿಯೋಗಳಲ್ಲಿ. ಅದೇ ಥರ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಬಾಗಿಲೆಲ್ಲ ಸಾರಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಈ ವ್ರತ ಬಂದು 7 ವಾರ ಮಾಡುವಂಥದ್ದು. ಈ ವ್ರತನ ವೆಂಕಟೇಶ್ವರ ಸ್ವಾಮಿ ವ್ರತ, ಇಲ್ಲಾಂದರೆ ಸಪ್ತ ಶನಿವಾರ ವ್ರತ ಅಂತ ಕೂಡ ಕರೀತಾರೆ. ನಾವು ಇವಾಗ ಏನೇ ಮಾಡಿದ್ರೂ ಎಲ್ಲ ನಮ್ಮ ಟೈಮು, ಅಯ್ಯೋ ನಮ್ಮ ಹಣೆ ಬರನೇ ಇಷ್ಟು ಅಂತ ಅಂದ್ಕೊಳ್ಳೋದಂತೂ ಮಾಮೂಲಿನೇ. ಬಟ್ ನಾವು ಏನೇ ಮಾಡಬೇಕಾದ್ರೂ ಒಂದು ನಂಬಿಕೆ ಅನ್ನೋದಿದ್ದರೆ ಅದು ದೇವ್ರ ಮೇಲೆ ಮಾತ್ರನೇ ಇರೋವಂಥದ್ದು. ನಾನಂತೂ ಯಾವುದೇ ಕೆಲಸ ಮಾಡಬೇಕಾದ್ರೆ ದೇವ್ರನ್ನ ಬಿಟ್ಟು ಏನು ಅಂದರೆ ನಂಬಕ್ಕೆ ಹೋಗಲ್ಲ. ಯಾವುದೇ ಆಗಲಿ, ಕೆಟ್ಟದ್ದೇ ಆಗಲಿ ಒಳ್ಳೆಯದೇ ಆಗಲಿ ಎಲ್ಲ ನಿನ್ನಿಂದನೇ ಅಂತ ಅಂದ್ಕೊಂಡೆ ನಾನು ದೇವ್ರನ್ನ ನಂಬೋದು. ಸೊ ಅದೇ ಥರನೇ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ ನಾವು ಎಷ್ಟು ದೇವ್ರ ಕಡೆ ನಮ್ಮ ಮನಸ್ಸಿರುತ್ತೋ ಅಷ್ಟೇ ಪಾಸಿಟಿವ್ ಆಗಿ ನಮ್ಮ ದಿನ ಮತ್ತು ನಮ್ಮ ಲೈಫು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಯಾರಾದರೂ ಈ ಪೂಜೆ ಮಾಡಬೇಕು, ನಮಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಆಗಬೇಕು. ನಾವು ಇದನ್ನೇ ಅಂದ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಮನಸ್ಸು ನೆಮ್ಮದಿಯಾಗಿ ಖುಷಿಯಾಗಿ ಇರೋದೇ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರನೇ ನಾನು ಕೂಡ ಈ ಪೂಜೆನ ಮಾಡ್ತೀನಿ. ಅದು ನಾವು ಅಂದ್ಕೊಂಡಿದ್ದು ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಮನ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅನ್ನೋದಂತೂ ತುಂಬಾ ನಿಜ ಯಾವುದೇ ಪೂಜೆ ಮಾಡಿದ್ರೂ. ಸೊ ಇವತ್ತೂ ಅದೇ ನಂಬಿಕೆಯಲ್ಲಿ ನಾನು ಪೂಜೆ ಮಾಡ್ತಾ ಇರೋದು. ಇವತ್ತು ಕಡೆ ವಾರ ಆಗಿರೋದ್ರಿಂದ 7 ವಾರ ಕೂಡ ಅಷ್ಟೇ ಇದೇ ಥರನೇ ನಾನು ಮಾಡಿದ್ದು ಪೂಜೆ. ಇವಾಗ ಬೆಳಗ್ಗೆನೇ ಎದ್ದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀನಿ. ಈ ಪೂಜೆನಲ್ಲಿ 5 ಕಥೆಗಳಿರುತ್ತೆ. ಮೊದಲಿಗೆ ನಾವು ಯಾವುದೇ ಪೂಜೆ ಮಾಡಬೇಕಾಗಿದ್ರೇನು ಗಣೇಶನ ಪೂಜೆ ಮಾಡಿ, ಆಮೇಲೆ ನವಗ್ರಹನ ನೆನೆಸ್ಕೊಂಡು ಮತ್ತು ಅಷ್ಟದಿಕ್ಕುಗಳಿಗೆ ನಮಸ್ಕಾರ ಮಾಡಿನೇ ಈ ಪೂಜೆನ ಮಾಡಬೇಕು. ಈ ಬುಕ್ ಯಾವುದು ಅಂತಂದ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ನಾನು ಯಾವ ಬುಕ್ಕಲ್ಲಿ ಪೂಜೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಕಥೆಯಲ್ಲಿ ನಾನು ಹೇಳ್ದಂಗೆ ನಿಮಗೆ 5 ಕಥೆಗಳಿರುತ್ತೆ. 5 ಕಥೆನ ಓದಬೇಕಾಗುತ್ತೆ ನಾವು ವಾರ ಕೂಡ 7 ವಾರನೂ. ಮತ್ತು ಬೆಳಗ್ಗೆನೇ ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು, ನಮಗೆ ಯಾವ ಟೈಮಲ್ಲಿ ಕಂಫರ್ಟೇಬಲ್ ಇರುತ್ತೋ ಆ ಟೈಮಲ್ಲಿ ಮಾಡ್ಬೋದು. ಆದಷ್ಟು ಎಲ್ಲ ಪೂಜೆನ ಬೆಳಗ್ಗೆ ಮಾಡೋದೇ ಒಳ್ಳೆಯದು. ಸೊ ನಾನು ಬೆಳಗ್ಗೆನೇ ಮಾಡ್ತಿದ್ದೀನಿ, ತಲೆ ಸ್ನಾನ ಎಲ್ಲ ಮಾಡಿ. ಮತ್ತು ಶನಿವಾರ ಮಾಡೋದ್ರಿಂದ ಉಪವಾಸ ಇರ್ತೀನಿ ನಾನು ಮಾರ್ನಿಂಗಿಂದ ನೈಟ್ವರೆಗೂ. ನಿಮಗೆ ತುಂಬ ಹಸಿವಾಗ್ತಿದೆ, ಇಲ್ಲ ನಮ್ಮ ಕೈಲಿ ಇರೋಕ್ಕಾಗ್ತಿಲ್ಲ ಅಂದವರು ಹಣ್ಣು ಇಲ್ಲಾಂದರೆ ಹಾಲು ಆ ಥರ ಏನಾದರೂ ನೀವು ತಿನ್ಬೋದು. ಆಮೇಲೆ ನೈಟು ಊಟ ಮಾಡ್ತೀವಿ ಅಂತಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉಪಯೋಗಿಸ್ಬೇಡಿ ನೈಟ್ ಮಾಡೋ ಊಟದಲ್ಲಿ, ಅಂದರೆ ಉಪವಾಸ ಬಿಡೋ ಟೈಮಲ್ಲಿ. ಸ್ವಾಮಿಗೆ ನೀವು ಏನೇ ಪ್ರಸಾದ ಮಾಡಿದ್ರೂ ಅದಕ್ಕೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿನ ಬಳಸಬಾರ್ದು. ಮತ್ತು ನೀವು ಯಾವುದಾದ್ರೂ ಪ್ರಸಾದ ಮಾಡೋದಾದರೆ ಬೆಲ್ಲನ ಉಪಯೋಗಿಸ್ಬೇಕು. ಹಾಲು, ಬೆಲ್ಲ, ಕೊಬ್ಬರಿ ಇದನ್ನು ಬಳಸಿ ಮಾಡುವಂಥ ಪ್ರಸಾದನ ನೀವು ಸ್ವಾಮಿಗೆ ಅರ್ಪಿಸ್ಬೋದು. ಇಲ್ಲ ಅಂದರೆ ಹಾಲು, ಹಸಿ ಹಾಲು ಇಡ್ತೀನಿ ಅಂದ್ರೂ ಅದು ಆಗ್ಬೋದು, ಇಲ್ಲಾಂದರೆ ಹಣ್ಣುಗಳು ಇಡ್ತೀನಿ ಅಂದ್ರೂ ಆಗ್ಬೋದು. ಸೊ ಇದನ್ನು ಏಕಾದಶಿ ದಿನ, ಇಲ್ಲಾಂದರೆ ಸ್ವಾತಿ ನಕ್ಷತ್ರ, ಆಮೇಲೆ ಶ್ರಾವಣ ಟೈಮಲ್ಲಿ, ಇಲ್ಲಾಂದರೆ ಮಾಘ ಮಾಸ ಟೈಮಲ್ಲಿನೂ ಕೂಡ ನೀವು ಮಾಡ್ಬೋದು. ಮಾಘ ಮಾಸದಲ್ಲಿ ಮಾಡಿದ್ರೆ ನಿಮಗೆ ಇನ್ನೂ ಈ ವ್ರತದ ಏನು ಫಲ ಏನಿದೆ ಅದಿನ್ನೂ ಜಾಸ್ತಿನೇ ಸಿಗುತ್ತೆ. ಬಟ್ ನಾನು ಇದನ್ನು ಇವಾಗಲೇ ಅಂದರೆ 7 ವಾರದಿಂದ ಮುಂಚೆನೇ ನಾನು ಶುರು ಮಾಡಿದ್ದೆ, ಅದು ಏಕಾದಶಿ ದಿನವೇ ಆಗಿತ್ತು. ಸೊ ಇವಾಗೂ ಕೂಡ ಏಕಾದಶಿನೇ ಸಿಕ್ಕಿದೆ, ಸೊ ನನಗೆ ಅನುಕೂಲನೇ ಆಯಿತು. ಇನ್ ಕೇಸ್ ನೀವು ಲೇಡೀಸ್ ಮಾಡ್ತಿದ್ದೀರಾ ಅಂದರೆ ಪೀರಿಯಡ್ಸ್ನ ನೋಡಿಕೊಂಡು ಆ ವೀಕ್ನ ಬಿಟ್ಟು ನೀವು ಸ್ಕಿಪ್ ಮಾಡ್ಬೋದು. ಮತ್ತು 7 ದೀಪನ ಹಚ್ಚಬೇಕಾಗುತ್ತೆ ನೋಡಿ. ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪನ ಹಾಕ್ಕೊಂಡು ನೀವು ದೀಪಗಳನ್ನು ಮಾಡ್ಕೋಬೇಕಾಗುತ್ತೆ. 7 ದೀಪನ ಮಾಡಬೇಕಾಗುತ್ತೆ. ಈ 7 ದೀಪನ ನೀವು ನೀರಲ್ಲಾದ್ರೂ ಕಲಿಸ್ಬೋದು, ಬಟ್ ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ. ಹಾಲನ್ನು ಬಳಸ್ಕೊಂಡು 7 ದೀಪಗಳನ್ನಾಗಿ ಒಂದೇ ಸಮವಾಗಿರೋ 7 ದೀಪನ ಮಾಡ್ಕೋಬೇಕು. ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ನಾದಿ
7 ಉಂಡೆಗಳನ್ನಾಗಿ ಮಾಡಬೇಕು. ಇದು 7 ವಾರನೂ ಕೂಡ ನೀವು ಮಾಡ್ಬೋದು, ಇಲ್ಲ ಕಡೆ ವಾರ ಕೂಡ ಮಾಡ್ಬೋದು. ದೇವರಿಗೆ ನಾವು ಏನು ಅರ್ಪಿಸ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅನ್ನೋದ್ರ ಮೇಲೇ ನಮ್ಮ ಫಲಗಳನ್ನು ದೇವರೇ ನಿಶ್ಚಿತ ಮಾಡ್ತಾರೆ. ಹೇಳಿದ್ನಲ್ವ, ನೀವು ಮನೆಯಲ್ಲಿನೇ ಮಾಡ್ಬೋದು, ಇಲ್ಲ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ನದಿ ತಟಗಳಲ್ಲೂ ಕೂಡ ಮಾಡ್ಬೋದು. ಈ ದೀಪಗಳನ್ನು 7 ದೀಪ ಏನು ಮಾಡಿರ್ತೀರ ಅದಕ್ಕೆ ನಾಮನ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ನೀವು ತುಪ್ಪ ಕೂಡ ಬಳಸ್ಕೊಂಡು ದೀಪನ ಹಚ್ಬೋದು, ಇಲ್ಲ ಎಣ್ಣೆ ಕೂಡ ಬಳಸ್ಬೋದು. ಸೊ ಇವಾಗ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಪುಳಿಯೋಗರೆ ಮತ್ತು ಪೊಂಗಲನ್ನು, ಸ್ವೀಟ್ ಪೊಂಗಲ್ನ ಮಾಡ್ಕೊಂಡಿದ್ದೀನಿ. ವಡೆ ಕೂಡ ಮಾಡಿದ್ದೀನಿ, ಬೇಳೆ ವಡೆ. ಇದು ಯಾವುದೇ ಅಡುಗೆಗೆ ನಾನು ಏನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನೂ ಬಳಸಿಲ್ಲ. ನೈಟು ನೀವು ಏನು ಉಪವಾಸ ಬಿಡ್ತೀರಾ ಅವಾಗ ಈ ಪ್ರಸಾದನ ಕೂಡ ನೀವು ತಿನ್ಬೋದು. ಸೊ ಬಾಗಿಲಿಗೂ ನಾನು ದೀಪನ ಹಚ್ಕೋತೀನಿ. ಮತ್ತು ನಾರ್ಮಲ್ ನೀವು ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡಬೇಕು. ಬಟ್ ನಿಮ್ಮ ಮನೆಯಲ್ಲಿ ಗೋವಿಂದ ಫೋಟೋ ಆಗಲಿ ವಿಗ್ರಹ ಆಗಲಿ ಏನಾದರೂ ಇಟ್ಟು ಈ ವ್ರತವನ್ನು ಮಾಡಬೇಕು. ಆ ಬುಕ್ಕಲ್ಲಿ ನಿಮಗೆ ಇನ್ನೂ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ, ಯಾವ ಥರ ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೂಜೆನ ಮಾಡ್ಬೋದು. ಯಾವುದೇ ಆಡಂಬರ ಆ ಥರ ಏನೂ ಇಲ್ಲ, ಶುದ್ಧ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಯಿತು. ಸೊ ನೋಡಿ, ನಾನು ತೋರಿಸ್ತಾ ಇರೋ ಬುಕ್ಕು 7 ಶನಿವಾರದ ವ್ರತ ಅಂತ. ಇದರಲ್ಲಿ ಕತೆ ತುಂಬ ದೊಡ್ಡದಾಗಿ ಏನು ಕೊಟ್ಟಿಲ್ಲ, ಶ್ಲೋಕ ಥರ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ಕತೆ ವಿವರವಾಗಿ ಓದಬೇಕು ಅಂತಂದರೆ ಅದಕ್ಕೆ ಬೇರೆ ಬುಕ್ಕೂ ಸಿಗುತ್ತೆ, ನೀವು ಒಂದ್ಸತಿ ವಿಚಾರಿಸ್ಕೊಳ್ಳಿ. ಈಗ ನಾನು ದೇವ್ರ ಮುಂದೆನೇ ದೀಪ ಹಚ್ಚೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಕೆಳಗಡೆ ಕೆಂಪು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ವಿಳೆದೆಲೆನ ಇಟ್ಕೊಂಡು ಒಂದೊಂದೇ ದೀಪನ ಸಾಲಾಗಿ ಜೋಡಿಸ್ಕೊತಾ ಇದ್ದೀನಿ. ಸೊ ಇವಾಗ ನಿಮಗೆ ಗೊತ್ತೇ ಇರುತ್ತೆ, ಏಕಾದಶಿ ಅಂದರೆ ವಿಷ್ಣು ಇವಾಗ ಯೋಗ ನಿದ್ರೆಗೆ ಜಾರ್ತಾರೆ ಅಂತ ಹೇಳಿ. ನನಗೂ ಇದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಯಾಕೆ ಆಷಾಢ ಆದಮೇಲೆ ಎಲ್ಲ ಹಬ್ಬಗಳು ಬರುತ್ತೆ ಅಂತ ಹೇಳಿ. ನನಗೆ ಇವಾಗ ಗೊತ್ತಾಗಿದ್ದೇನೆಂದರೆ, ಇವಾಗ ವಿಷ್ಣು ಏನು ಯೋಗ ನಿದ್ರೆಗೆ ಜಾರ್ತಾರೆ, ನೆಕ್ಸ್ಟ್ ಇವಾಗ ಶಿವ ಬರ್ತಾರೆ ನಮ್ಮ ಅಂದರೆ ಭಕ್ತರನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಂಬಿಕೆ. ಆಮೇಲೆ ಗಣೇಶ ಹಬ್ಬ, ಲಕ್ಷ್ಮೀ ಹಬ್ಬ ಏನಿದೆ, ಮತ್ತು ದೀಪಾವಳಿ ಹಬ್ಬ, ದಸರಾ ಹಬ್ಬ, ಎಲ್ಲ ದೇವರುಗಳು ಅಷ್ಟಷ್ಟು ದಿನ, ಒಂದು 10 ದಿವಸ 9 ದಿವಸ ನವರಾತ್ರಿ. ಸೊ ಇದೇ ಥರ ಹಬ್ಬಗಳು ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಆ ರೀಸನ್ ಇವಾಗಲೇ ಗೊತ್ತಾಗಿತ್ತು. ಯಾಕಂದರೆ ಎಲ್ಲ ದೇವ್ರೂ ಏನು ಎಲ್ಲ ಟೈಮಲ್ಲೂ ಪೂಜೆ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ಅನ್ಕೋತಿದ್ದೆ. ಯಾಕೆ ಶ್ರಾವಣದಲ್ಲಿಂದನೇ ಹಬ್ಬ ಶುರುವಾಗುತ್ತೆ ಅನ್ನೋದಕ್ಕೆ ಇದೇ ರೀಸನ್ ಅಂತ ಅಂದ್ಬಿಟ್ಟು ಇವತ್ತೇ ನನಗೆ ಗೊತ್ತಾಗಿದ್ದು. ಸೊ ನಮ್ಮ ಏನು ನಂಬಿಕೆ ಯಾವ ಥರ ಇದೆ ಹಿಂದೂ ಧರ್ಮದ ಪ್ರಕಾರ ಅಲ್ವಾ, ಎಷ್ಟು ಚೆನ್ನಾಗಿದೆ. ರೀಸನಿಂಗ್ ಆಗಿರಲಿ, ಏನೇ ಪೂಜೆ ಮಾಡಿದ್ರು ಅದ್ರ ಹಿಂದೆ ಇರೋ ಅಂಥ ಒಂದು ವಾಸ್ತವ ಆಗಲಿ ಎಲ್ಲ ನಮಗೆ ಗೊತ್ತಾಗೋದು. ತಿಳಿಯೋದಂತೂ ತುಂಬಾ ಇದೆ. ನನಗೆ ಏನು ಗೊತ್ತಿದೆ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ತಪ್ಪು ಹೇಳ್ಬೋದು, ಸರಿನೂ ಹೇಳ್ಬೋದು. ಇನ್ ಕೇಸ್ ಏನಾದರೂ ತಪ್ಪ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಸೊ ನಾನು ನೋಡಿರೋ ವಿಡಿಯೋ ಮತ್ತು ನಾನು ಏನು ಅಮ್ಮಯಿಂದಾಗಲಿ ಕಲಿತು ಮಾಡಿರುವಂಥ ಪೂಜೆಗಳೇ ಆಗಿದೆ ಇದೆಲ್ಲ. ಸೊ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಸೊ ಈ ಪೂಜೆನ ಮಾಡಿದಾಗಿಂದ ನನಗೆ ಏನು ನಾನು ಅಂದ್ಕೊಂಡಿದ್ದು ಆಗಿದೆ ಅನ್ನೋದಕ್ಕಿಂತ ಮನಸ್ಸಂತೂ ನಿಜವಾಗ್ಲೂ ತುಂಬಾ ನೆಮ್ಮದಿಯಾಗಿದೆ. ಮತ್ತು ಶನಿವಾರ ಅನ್ನೋದೇ ಒಂಥರ ಮಾಮೂಲಿ ಪೂಜೆ ಮಾಡೇ ಮಾಡ್ತೀವಿ, ಬಟ್ ಈ ಥರ ಏನಾದರೂ ವಿಶೇಷ ಪೂಜೆ ಮಾಡಿದ್ರೆ ಇನ್ನೂ ಮನಸ್ಸಿಗೆ ಖುಷಿ ಆಗುತ್ತೆ. ಮತ್ತು ನಾನು ಹೇಳಿದ್ನಲ್ವ, ಯಾವುದೇ ಪಾಸಿಟಿವ್ ಎನರ್ಜಿ ಬೇಕು ಅಂತಂದರೆ ನಾವು ಎಷ್ಟು ದೇವ್ರ ಕಡೆ ಮನಸ್ಸನ್ನ ವಾಲಿಸ್ಕೋತೀವೋ ಅಷ್ಟೇ ಒಳ್ಳೆಯದಾಗುತ್ತೆ. ಯಾಕಂದರೆ ಅನ್ನೆಸೆಸರಿ ಥಾಟ್ಸ್ ಏನೇನು ಬರುತ್ತೆ ಅವೆಲ್ಲ ಇಲ್ಲೇ ಸ್ಟಾಪ್ ಮಾಡ್ಕೋಬೋದು. ಮತ್ತು ಅವ್ರು ಹಿಂಗಂದ್ರು ಹಂಗಂದ್ರು ಅನ್ನೋದಕ್ಕಿಂತ ದೇವ್ರ ಕಡೆ ಮನಸ್ಸು ವಾಲ್ಸೋದ್ರಿಂದ ತುಂಬ ಒಳ್ಳೆಯದೇ ಆಗುತ್ತೆ, ಮೆಂಟಲಿ ಎಸ್ಪೆಷಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತು, ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇದಾಗಿತ್ತು ನನ್ನ 7 ವಾರದ ಪೂಜೆ. ಸೊ 7 ವಾರ ಕೂಡ ನಾನು ಇದೇ ಥರನೇ ಪೂಜೆ ಮಾಡಿದ್ದು. ಇನ್ ಕೇಸ್ ಲಾಸ್ಟ್ ವಾರ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಮನೆಗೆ ನಿಮ್ಮ ನೆಂಟರನ್ನ ಕರೆದು ಊಟ ಕೂಡ ಹಾಕಿಸ್ಬೋದು. ಅಂದರೆ ನೀವು ಉಪವಾಸನೇ ಮಾಡಬೇಕು 7 ವಾರ. ಮತ್ತು ನೈಟು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಪದಾರ್ಥನ ನೀವು ತಿನ್ನಬೇಡಿ. ಆದಷ್ಟು ಉಪವಾಸ ಮಾಡೋಕ್ಕೆ ಟ್ರೈ ಮಾಡಿ. ಉಪವಾಸ ಮಾಡೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಮತ್ತು ಏಕಾದಶಿಯ ಪೂಜೆ. ಸೊ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ಈ ಪೂಜೆ ಮಾಡ್ತಾರೋ ಗೋವಿಂದ ನಿಮಗೆಲ್ಲ ಒಳ್ಳೇದು ಮಾಡಲಿ. ಗೋವಿಂದ ಗೋವಿಂದ ಗೋವಿಂದ.